GST ತಂದ್ರಿ, ಅದು ಒಂದು ಬಿಲ್ ತಂದ್ರಿ. ಇಲ್ಲಿ GST ತಂದು ಎಲ್ಲ ದುಡ್ಡನ್ನು ನೀವು ಇದು ಮಾಡ್ಕೊಂಡ್ರಿ. ಈಗ GST ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ, 4 ಕಮ್ಯಾಡಿಟಿ ಟ್ಯಾಕ್ಸ್ ಹಾಕ್ಬೋದು. ಅದರಿಂದ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೆ? ನಾವು ನಮ್ಮ GST ವ್ಯವಸ್ಥೆನ ನೀವು ಕಿತ್ಕೊಂಡ್ರಿ, ಎಲ್ಲವನ್ನು ಕಿತ್ಕೊಂಡು. ನಾನು ಅವತ್ತು ಸುಮಾರು ಹೊತ್ತು ರಾತ್ರಿ ಆಗಿತ್ತು, ನಡೀತಾ ಇತ್ತು ಇದು ಅಸೆಂಬ್ಲಿ. ಇದು ಯಾಕೋ ಕೇಂದ್ರ ಸರ್ಕಾರ ಈ ತಂದಿರ್ತಕ್ಕಂಥ ಕಾನೂನು ನನಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಹಿಂದೆ ರಾಜ ಮಹಾರಾಜರುಗಳು ಹಿಂಗೆ ಕಪ್ಪ ಕಾಣಿಕೆ ತಗತ್ತಿದ್ರಂತೆ, ಹಿಂಗೆ ಡೆಲ್ಲಿಗೆ ತಗೊಂಡೋಗ್ಬಿಟ್ಟು ನೀವೆಲ್ಲ ನಮ್ಮ ಟ್ಯಾಕ್ಸಸ್ ಅನ್ನ ಅಲ್ಲಿ ಕೊಟ್ಟು ನಾವು ಮತ್ತೆ ಹೋಗಿ ಅವ್ರ ಹತ್ರ ಕೈ ಬೂದು ಬೇಡ ಸ್ವಾಮಿ, ಬೇಡ. ನಮ್ಮ ರಾಜ್ಯದ ಆದಾಯವನ್ನ ನಾವೇ ಮಾಡ್ಕೊಳ್ಳೋಣ, ನಮ್ಮ ತೆರಿಗೆಯನ್ನು ನಾವೇ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬಹಳ ಮಟ್ಟಿಗೆ ಕೈ ಮುಗಿದು ಕೇಳ್ದು. ಆದ್ರೆ ಅವ್ರು ಹೇಳಿದ್ರು, ಇಲ್ಲ, ಒಂದು ವೇಳೆ ಏನಾದ್ರೂ ಈಗಿರ್ತಕ್ಕಂಥ ಟ್ಯಾಕ್ಸ್ಗಿಂತ ಹಣ ಕಡಿಮೆ ಬಂದ್ರೆ ಆ ಹಣವನ್ನ ನಾವು ಗ್ಯಾಪನ್ನು ತುಂಬಿಕೊಡ್ತಕ್ಕಂಥ ಷರತ್ತನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವತ್ತು ಈ ಸಭೆಯಲ್ಲಿ. ಇದೇ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ 22ವರೆಗೂ ಕೊಟ್ರು, ಇಲ್ಲ ಅಂತ ಹೇಳಬಾರ್ದು. ಆಮೇಲೆ ಈಗ 5 ಪೈಸಾ ಕೊಡ್ತಾ ಇಲ್ಲ ಗ್ಯಾಪ್ನ. ನಮ್ಗೆ GST ಎಷ್ಟು ಬರುತ್ತೋ ನಮ್ಮ ಭಾಗಕ್ಕಷ್ಟೇ. ನಮ್ ಬರ್ತಕ್ಕಂಥ ಟ್ಯಾಕ್ಸ್ಗೂ GSTಗೂ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ. ಇವತ್ತು ನಾವು ಒಂದು ಹೊಸ ಯೋಜನೆಯನ್ನು ತಗೋಬೇಕು ಅಂತಂದ್ರೆ ಆ ಹೊಸ ಯೋಜನೆಗೆ ನಾವು ಟ್ಯಾಕ್ಸ್ ಹಾಕಂಗಿಲ್ಲ, ನಮ್ಮ ಹತ್ರ ಇಲ್ಲ ಇವತ್ತು ಅಧಿಕಾರ. ಇದನ್ನೆಲ್ಲ ವ್ಯವಸ್ಥೆನ ಹಾಳು ಮಾಡಿ ಇವತ್ತಿನ ದಿವಸ ನೀವು ನಮ್ಮ ರಾಜ್ಯಗಳನ್ನ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಕ್ಕಿಸಿ ನೀವು ಇದು ಮಾಡ್ತಕ್ಕಂಥ ರೀತಿ ಸರಿಯಾ? ಇದನ್ನು ಎಷ್ಟರ ಮಟ್ಟಿಗೆ ನೀವು ಇದನ್ನು ಸಮರ್ಥನೀಯ ಅಂತೇಳಿ ನೀವು ಒಪ್ಕೊಳ್ಳಿಕ್ಕೆ ಸಾಧ್ಯ? ಈ ರೀತಿ ಎಲ್ಲ ರೀತಿ 1, 2, 3 ಅಂತಕ್ಕಂಥದ್ದಲ್ಲ, ಎಲ್ಲ ವಿಚಾರವಾಗಿ ಇವರು ಕಾನೂನಿನ ಸುವ್ಯವಸ್ಥೆ ಕೆಟ್ಟೋಗಿದೆ. ಪರಪ್ಪನಗ್ರಹಾರದಲ್ಲಿ ಈಗ ನಡೀತಾ ಇದೆಯಾ ಡ್ಯಾನ್ಸು ನೋಡಕ್ಕೆ? ಅವತ್ತಿಂದ ಡ್ಯಾನ್ಸ್ ನಡೀತಾ ಇದಾವೆ, ಈಗ ಬಳಕೆಗೆ ಬಂದವಷ್ಟೇ. ಅದನ್ನ ನಿಲ್ಲಿಸಿದ್ದಾರೆ, ಕಟ್ಟುನಿಟ್ಟಾಗಿ ನಿಲ್ಲಿಸಿದೆ ನಮ್ಮ ಸರ್ಕಾರ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇತ್ತು ಹಂಗೆ ಹಿಂಗೆ ಅಂತಾರೆ, ಶಿಡಿ ವ್ಯವಹಾರ ಅಂತಾರೆ. ಶಿಡಿ ಯಾವ ಪಕ್ಷದಲ್ಲಿಲ್ಲ, ಶಿಡಿ ಯಾವ ಪಕ್ಷದಲ್ಲಿ ಮಾತುಕತೆ ಇಲ್ಲ. ನೀವು ಯಾತಕ್ಕೋಸ್ಕರ ನಮ್ಮ ಯತ್ನಾಳ್ ಕೂರಿಸಿದಿರಿ? ಬರುತ್ತೆ ಪಕ್ಷದಲ್ಲಿ ಇದು ಬಂದಾಗ, ಸಂಘರ್ಷ ಬಂದಾಗ ಆಗುತ್ತೆ. ರಾಜಣ್ಣರಿಗೂ ಅವರು ಏನೋ ಸಂಘರ್ಷ ಬತ್ತು, ಆಯ್ತು. ಅದನ್ನೇನ್ ನೀವು ಎತ್ತಿ ಅಳಿಸ್ಬೇಕಿಲ್ಲಿ? ಅದರಿಂದ ಏನಾಗ್ಬಿಡುತ್ತೆ? ಅದರಿಂದ ಏನಾಗುತ್ತೆ? ಇದು ಅದರಿಂದ ಏನು ಆಗಲ್ಲ. ಆದ್ರೆ ನಾವು ಹೆಂಗೆ ಸದೃಢವಾದ ಸರ್ಕಾರವನ್ನು ನೀಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳೋದ್ ಬಿಟ್ಟು ಸುಮ್ಮನೆ ಸರ್ಕಾರನ ಟೀಕೆ ಮಾಡದೆ ನಿಮ್ ಗುರಿ ಆಗಬಾರ್ದು. ನೀವು ಈ ರಾಜ್ಯದ ವಿರೋಧಿ ಪಕ್ಷದಲ್ಲಿ ನೀವು ಇರ್ಬೋದು, ಆದ್ರೆ ಈ ದೇಶ, ಈ ರಾಜ್ಯ ಎಲ್ಲ ದೃಷ್ಟಿಯಿಂದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ನೀವು ಕೇಂದ್ರ ಸರ್ಕಾರದ ಕಿವಿಯನ್ನ ಹಿಂಡಿ, ಇಲ್ಲ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕು, ನೀವೊಂದ್ ಸ್ವಲ್ಪ ಹೆಚ್ಚಿಗೆನೆ ಇಸ್ಕೊಂಬಂದ್ ಮಾಡಿ. ಬೇಕಾದ್ರೆ ನಾವೇನ್ ಬೇಡ ಅನ್ನಲ್ಲ, ನಮ್ ಕಡೆಗೆ ಏನ್ ಕೊಡಬೇಡಿ, ನಮಗೆ ಗ್ರಾಂಟ ನೀವು ನಿಮ್ ಕೇಂದ್ರ ತಂದ್ರೆ ನೀವೇ ನಿಮ್ ಪಕ್ಷದರ ಉಪಯೋಗಿಸ್ಕೊಳ್ಳಿ. ಆದ್ರೆ ಈ ರಾಜ್ಯ ಅಭಿವೃದ್ಧಿ ಆಗ್ಲಿ, ಈ ರಾಜ್ಯ ಮುಂದುವರಿಲಿ, ಈ ರಾಜ್ಯಕ್ಕೆ ಅನ್ಯಾಯ ಆಗೋದು ಬೇಡ. ಈ ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು. ನೀರಾವರಿನಲ್ಲಿ ಬಹಳ ನೀರು ಹೋಗಿ ಈಗ ನೀವಿನ್ನೇ ಅಲ್ಲೇನೇನಾಗಿದೆ ಅಂತಲೂ ಗೊತ್ತಿದೆ. ಅವ್ರೇನೇನ್ ಮಾಡ್ತಾವ್ರೋ ಅದಾಗುತ್ತೆ. ಹೋದ್ಸರಿ ಇನ್ನೇನೇನಾಗ್ತಿತ್ತು ಅದು ಆಗುತ್ತೆ. ಅದು ಬೇಡ. ಈಗ ಆ ಗ್ರಾಂಟಿನ ಬಗ್ಗೆ ಅದು ಸಣ್ಣ ವಿಚಾರ, ಅದಕ್ಕೆ ಹೋಗ್ಬೇಡಿ. ಒಟ್ಟು ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಸಾಗಿಸ್ಬೇಕು, ಈ ರಾಜ್ಯ ಹೆಂಗ್ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಬಹಳ ಮಟ್ಟಿಗೆ ಹೋರಾಟವನ್ನ ಮಾಡಿ, ಏನು ಕಾಂಟ್ರಾಕ್ಟರ್ ಸಂಘದವರು ಹೇಳ್ಬಿಟ್ಟಿದ್ದಾರೆ, ಕಾಂಟ್ರಾಕ್ಟರ್ ಅದೇ ಕಾಂಟ್ರಾಕ್ಟರ್ ಈಗಿರೋರುವೆ. ಯಾವತ್ತು ಬಿಜೆಪಿ ಸರ್ಕಾರದಲ್ಲಿ ಏನ್ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ರೋ ಅದೇ ಕಾಂಟ್ರಾಕ್ಟರ್ ಈಗಲೂ ಇದ್ದಾರೆ. ಆ ಕಾಂಟ್ರಾಕ್ಟರ್ಗೆ ವ್ಯವಹಾರ ಇದು ಎಲ್ಲ ರೀತಿಯೂ ಸುಮ್ದು ಹೇಳ್ತಿರ್ತಾರೆ. ಅವನ್ನೆಲ್ಲ ಗಮನಕ್ಕೆ ತಗೊಳಕ್ಕಾಗುತ್ತೆ ಅಂದ್ರಿ. ಆದಿಲ್ಲ ಇದೆಲ್ಲಾನು ವಿಚಾರಗಳನ್ನೆಲ್ಲ ತೊಂದಿಲ್ಲಿ ಸರ್ಕಾರದ ಮೇಲೆ ಆಪಾದನೆ ಮಾಡದ
ಅದಕ್ಕೆ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ, ಎಲ್ಲೋ ದಿಕ್ಕೆಟ್ಟಿದೆ ಅಂತಕ್ಕಂಥದ್ದು ವ್ಯವಹಾರ ಇದು ಮಾತಾಡೋದಲ್ಲ. ಈಗ ಅದ್ರ ಬಗ್ಗೆ ಇಲ್ಲ ಸ್ವಲ್ಪ ಇರಿ, ಮಾತಾಡ್ತೀವಿ. ಬಹಳ ಮಂದಿ ಲಿಸ್ಟ್ ಇದೆ. ಆಯ್ತು ರಾತ್ರಿ 10 ಮಟ್ಟ ಕುಂತು ನಾವು ಕುಂದಿರ್ತೀವಿ. ಅದಕ್ಕೆ ಮುಗಿಸ್ಬಿಡಿ, ಮುಂದೆ ಅವಕಾಶ ಕೊಡಿ. ಈಗ SCP-TSP ಬಗ್ಗೆ ಮಾತಾಡಿದ್ರು ಅಧ್ಯಕ್ಷರೇ. SCP-TSP ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಯಾರು ಅವ್ರು ಮಾತಾಡಿದ್ದು ನಾನು ಮಾತಾಡಲ್ಲ, ನಾನು ಮಾತಾಡ್ತಾ ಇದ್ದೀನಿ. SCP-TSP ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳು ಅವತ್ತಿನ ನಾವು ಮುಖ್ಯಮಂತ್ರಿಗಳು ತಂದದ್ದು. ಈ ರಾಜ್ಯದಲ್ಲಿ SCP-TSP ದುಡ್ಡು ನೇರವಾಗಿ ಅವ್ರಿಗೆ ಹೋಗ್ತಿರ್ಲಿಲ್ಲ. ಇವತ್ತು ನೇರವಾಗಿ ಅವ್ರಿಗೆ ತಲುಪ್ತಾ ಇದೆ. ಮೊದಲು ತಲುಪ್ತಾ ಇರಲಿಲ್ಲ. ಅದಕ್ಕೊಂದು ಕಾನೂನು ತಂದ್ರು ಬೆಳಗಾಂನಲ್ಲಿ. ಆ ಕಾನೂನು ತಂದದ್ದರ ಅಡಿನಲ್ಲಿ ಆ SCP-TSP ಇವತ್ತು ಅವ್ರಿಗೆ ಹೋಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಯಾವ ಪನ್ನಣ್ಣವರು ಭಾಷಣ ಮಾಡಿ ಹೇಳಿದ್ರು, ಏನೇನು ಅಂಕಿ ಸಂಖ್ಯೆಗಳನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಇದನ್ನೇನು ಹೇಳಿದ್ರು, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಗಮನ ಹರಿಸಿ. ಉತ್ತಮವಾದಂಥ ಸರ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ, ಉತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ನೀಡ್ತಾ ಇದ್ದೀವಿ. ನೀಡಿ ನಮ್ಮ ಸರ್ಕಾರ ಬಹಳ ಮುಖ್ಯವಾಗಿ ಮುಂದೆ ಹೋಗ್ತಾ ಇದೆ. ಇವತ್ತು ನಿಜವಾಗಲೂ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಎಷ್ಟು ಸಂತೋಷಭರಿತರಾಗಿದ್ದಾರೆ ಅಂದರೆ, ಅವರು ಎಲ್ಲಿ ಮನೆ ಬಿಟ್ಟು ಆಚೆ ಕಡೆಗೆ ಹೋಗಕ್ಕಾಗ್ತಾ ಇರಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಟೂರ್ ಹೊಡ್ಕೊಂಡು ತಿರುಗ್ತಾ ಇದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ಎಲ್ಲಿ ಬೇಕಾದರೂ ಅವರು ತಿರುಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆನಲ್ಲಿ ಅವರಿದ್ದಾರೆ. ನಾನು ಹೇಳೋದು ಅದು ಒಂದೇ ಅಲ್ಲ. ಈ ದೇಶ ಸದೃಢವಾದಂಥ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆನಲ್ಲಿ ಈ ರಾಜ್ಯ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ಗದಾಪ್ರಹಾರ ನಿಲ್ಲಬೇಕು. ನಮಗೆ ಬರಬೇಕಾದಂಥ ಸಕಲವನ್ನ ಏನೇನು ನಮಗೆ ಬರಬೇಕು, ಹಣಕಾಸು ಆಯೋಗ ಏನು ತೀರ್ಮಾನ ಮಾಡಿದೆ ಆ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿ ನಮಗೆ ಬರ್ತಕ್ಕಂಥ ಬಾಕಿಯನ್ನು ಅವರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಪುನರುಚ್ಚರಿಸಿ, ಅದರಿಂದ ಇವತ್ತು ನೀವು ರಾಜ್ಯಪಾಲರ ವಿಚಾರದಲ್ಲಿ ಒಂದೇ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯಪಾಲರು ನಾವು ಯಾಕೆ ಅದನ್ನ, ಅವರು ಘನವತ್ತ ರಾಜ್ಯಪಾಲರು, ಅವ್ರ ಬಗ್ಗೆ ನಾನು ಯಾವ ವಿಚಾರ, ಅದು ಸಂವಿಧಾನಿಕವಾಗಿರ್ತಕ್ಕಂಥ ಅಧಿಕಾರ, ಅದನ್ನ ನಾವು ಯಾವುದನ್ನು ಮಾತನಾಡಬಾರ್ದು. ಆದ್ರೆ ಅವರು ನಮಗೆ ಒಂದೇ ಒಂದು ಏನು ವಿಚಾರ ಅಂದ್ರೆ, ಈ ರಾಜ್ಯ ಇವತ್ತು ರಾಜ್ಯಪಾಲರು ಏನೇನು ಸಂದೇಶಗಳನ್ನ, ಏನೇನು ಯೋಜನೆಗಳನ್ನ, ಏನೇನು ಈ ರಾಜ್ಯದ ಸಂಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸ್ತಾರೆ ಅಂತಕ್ಕಂಥದ್ದು ಒಂದು. ರಾಜ್ಯಪಾಲರಾಗಿ ಒಂದೇ ಒಂದು ಅವ್ರ ನಡೆ ನುಡಿ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ, ನಾನು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಅದು ಒಂದು ಕಡೆ ಎಲ್ಲೋ ಏನಪ್ಪ ಈ ಕರ್ನಾಟಕ ರಾಜ್ಯದ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಬೇಸರ ಆಗಿದೆ. ಇದು ಇಲ್ಲೊಂತ ನಡೀತಾ ಇಲ್ಲ, ತಮಿಳುನಾಡಿನಲ್ಲಿ ನಡೀತು. ಎಲ್ಲಿ ವಿರೋಧಿ ಶಾಸಕ ಸರ್ಕಾರಗಳಿದೆ ಅಲ್ಲೇ ಈ ತರ ಮಾಡ್ತಾ ಇದಾರಲ್ಲ, ಇದು ಸರಿಯಾ? ಇದಾಗಬಾರ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.